ಮಕ್ಳು ಬೇಕಂದ್ರ ನಿನ್ನ ಹೆಂಡತಿಗೆ ಹೆಂಗನ ಮಾಡಿ 7 ದಿನ ಈ ಕಷಾಯ ಕುಡಿಸ್ಬೇಕು ನೋಡು. ಇಲ್ಲಾಂದ್ರ ಮಕ್ಳು ಕನಸು ಬಿಟ್ಬಿಡಿ ನೀನು ನಿನ್ನ ಹೆಂಡತಿ. ನೀನು ಕುಡಿದಿ ಈಗ ಆಕಿ ಹೆಂಗನ ಮಾಡಿ ಆಕಿ ಕುಡಿಸಿದ್ರ ಇನ್ನೊಂದು ತಿಂಗಳದಾಗ ಒಂದು ಸಿಹಿ ಸುದ್ದಿ ಬರುತ್ತೆ. ಇಲ್ಲಾಂದ್ರ ಏನಿಲ್ಲ ನೋಡು, ಮಕ್ಕಳೆಲ್ಲ ಏನಿಲ್ಲ ಹಿಂಗ ಸಾಯ್ತಿರ್ ನೋಡ್ರಿ. ಅಯ್ಯೋ ಅಜ್ಜಿ, ಆಕಿ ಒಂದನೇ ಹಾಕ್ಯಂಡ ಇಂಥ ಪರಿ ವಾಂತಿ ಬಂದೈತೆ ಅಂತಂದು ಹೊರಗೆ ಓಡಿ ಹೋದ್ಲು. ಇನ್ನು ಇದಷ್ಟು ಒಂದು ಗ್ಲಾಸ್ ಕುಡ್ಸೋಕಂದ್ರೆ ಆಗಲ್ ಬಿಡು ಅಜ್ಜಿ. ನಮ್ಮ ಮಕ್ಳ ಕನಸು ಹಂಗೆ ಉಳಿಲ್ ಬಿಡು. ಮತ್ತಿನ್ನೇನು ಮಾಡಲಿ ನಾನು? ಆಕಿ ಕುಡಿಯಲ್ಲ ಅಂದ್ರೆ ನಾನೇನು ಆಕಿನ ಸಣ್ಣ ಕೂಸ ಮಲಗಿಸಿ ಕೈ ಕಾಲು ಹಿಡಿದು ಕುಡ್ಸಕ್ಕ? ಅಯ್ಯಲ್ಲ, ಅಕ್ಕಿ ಕುಡಿಯಲ್ಲ ಅಂತಂದು ಸುಮ್ಮನೆ ಬಿಟ್ಬಿಡ್ತೀಯೇನು? ಒಂದು ಸ್ವಲ್ಪ ಬೈ, ಆಮೇಲೆ ಕುಡಿತಾಳೆ ಆಕೆ. ಅಕ್ಕಿಗೆ ಒಂದೀಟು ಏನು ಅನ್ಬಾರ್ದಂತೆ ನೋಡಿ. ನೀನು ಹಿಂಗೆ ಮಾಡಕ್ಕೆ ಆಕೆ ಹಂಗೆ ಮಾಡೋದು. ಒಂದೆರಡೇಟು ಹಾಕಿ ಕಪ್ಪಳಕ್ಕೆ ಕುಡಿಸು. ಆಕೆ ಹೆಂಗೆ ಕುಡಿಯಲ್ಲ ನಾನು ನೋಡ್ತೀನಿ. ಅಯ್ಯೋ ಅಜ್ಜಿ, ಆಕಿನ ಹೊಡಿಯೋಕ್ಕೇನು ಸಣ್ಣ ಕೂಸನ ಅಜ್ಜಿ ಹೊಡಿಯೋಕ್ಕ? ಆಕಿ ಹೊಡಿಸ್ಯಂತಾಳನ್ನು ನೋಡ್ತೀಯಲ್ಲ, ಆಕಿ ಹೆಂಗದಳಲ್ಲ ನೀನ ನೋಡಿ ಮಾತಾಡ್ತೀಯಲ್ಲ ಅಜ್ಜಿ. ನಾನು ಹೊಡೆದ್ರೆ ನಾನು ಒಂದೇಟು ಹೊಡೆದ್ರೆ ಆಕಿ ನನಗೆ ವಾಪಸ್ 4 ಏಟು ಹೊಡಿತಾಳೆ ನೋಡು ಅಜ್ಜಿ. ಅಜ್ಜಿ ನನ್ನಿಂದಂತೂ ಇದನ್ನ ಕುಡಿಸೋದಂತೂ ಆಗೋದಿಲ್ಲ. ಬೇಕಾದ್ರೆ ಒಂದಿವ್ಸ ದುಡ್ಡು ಖರ್ಚಾದ್ರೆ ಆಗ್ಲು, ಬೇಕಾದ್ರೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂತೀವಿ ಬಿಡು ನಾವು. ಇದನ್ನಂತರೂ ಕುಡ್ಸೋದಾಗಲ್ಲ ಆಕಿನಿಂದ. ಆಕಿಗೆ ನನಗೆ ಸುಮ್ಮನೆ ದುಡ್ಡು ಖರ್ಚಾದ್ರೆ ಆಗ್ಲು ಆಸ್ಪತ್ರೆಗೆ ಹೋಗಿ ಏನಾಗೈತಿ ಅಂತಂದು ಡಾಕ್ಟ್ರನ್ನ ಕೇಳ್ಕೊಂಡು ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ತೀವಿ ಬಿಡಜ್ಜಿ. ಇದನ್ನ ಬೇಡ ಕುಡ್ಸೋದು ಆಕಿಗೆ. ಇಲ್ಲ ಬರ್ಮ, ನಾನು ಹೇಳೋದು ಕೇಳ. ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡ್ಕೊಂತಿ? ಮುಂದಕ್ಕೆ ಮಕ್ಕಳಾದ್ರೆ ಅವ್ರಿಗೆ ಏನಾದರೂ ಕೊಡ್ಸಕ, ಬಂಗಾರ ಗಿಂಗಾರ ಕೊಡ್ಸಕ್ಕೆ ಆತೈತಿ. ಸುಮ್ಮನೆ ಇಷ್ಟಕ್ಕೆಲ್ಲ ಡಾಕ್ಟ್ರ್ ತಲೆ ಹೋಗಿ ಲಕ್ಷ ಕೊಟ್ಟು ಏನು ತೋರ್ಸಂತಿ? ನಾನು ಹೇಳೋದಂಗೆ ಮಾಡಲ್ಲ. ಹೆಂಗನ ಮಾಡಿ ಇದನ್ನ ಒಂದು ವಾರ ನಿನ್ನ ಹೆಂಡತಿ ಕೊಟ್ಬಿಡು. ಆಮೇಲೆ ಬೇಕಾರೆ ಒಂದು ತಿಂಗಳಾಗ ನಿನ್ನ ಹೆಂಡತಿ ಸೆರಗು ನಿಂದಿರ್ಲಿಕ್ಕಂದ್ರೆ ಬೇಕಾರೆ ಅವಾಗ ಡಾಕ್ಟರ್ನಿಗೆ ಹೋಗಂತೀನಿ. ನೀನು ಏನೂ ಆಗಲ್ಲ. ಸ್ವಲ್ಪ ಹೆಂಗನ ಸ್ವಲ್ಪ ಇದು ಮಾಡಿ ಕುಡಿಸ್ಬಿಡು ನಿನ್ನ ಹೆಂಡತಿಗೆ. ಅಯ್ಯೋ ಅಜ್ಜಿ, ಅವಳು ನಾನು ಎಷ್ಟು ಹೇಳಿದ್ರು ಕುಡಿಯಲ್ಲ ಅಜ್ಜಿ. ನಾನು ಏನು ಮಾಡಲಿ ಹೇಳಿ ಅಜ್ಜಿ? ನೀನು ನೋಡಿದ್ರೆ ಹಿಂಗಂತಿ, ಅವಳು ನೋಡಿದ್ರೆ ಹಂಗೆ ಮಾಡ್ತಾಳ. ನಿಮ್ಮಿಬ್ಬರ ಸಲುವಾಗಿ ನಾನು ಏನು ಮಾಡಲಿ ಹೇಳಿ ಅಜ್ಜಿ? ಅವಳು ಕುಡಿಯಲ್ಲ ಅಜ್ಜಿ. ನಾನು ಹೆಂಗೆ ಮಾಡಿ ಕುಡಿಸ್ಲಿ ಹೇಳು? ಅವಳೇನು ಸಣ್ಣ ಪಾಪುನ? ಹಂಗಾದ್ರೆ ನಿನ್ನ ಕೈಲಿಂದ ಆಗಲ್ಲನ? ಹೇಳು, ನಾನು ಕುಡಿಸ್ತೀನಿ. ಹೇಳು, ಹಂಗಾರೆ ಆಗಲ್ಲ ನಿನ್ನ ಕೈಲಿ? ಅಯ್ಯೋ ಅಜ್ಜಿ, ನನ್ನಿಂದನೇ ಆಗಲ್ಲ. ನೀವು ಹೆಂಗೆ ಕುಡಿಸ್ತೀರ ಅಜ್ಜಿ? ಅವಳು ನಿಮ್ಮ ಮಾತು ಕೇಳ್ತಾಳನ ಅಜ್ಜಿ? ನನ್ನ ಮಾತಾ ಕೇಳಲ್ಲ ಆಕಿ, ಇನ್ನು ನಿಮ್ಮ ಮಾತು ಕೇಳ್ತಾಳನ ಅಜ್ಜಿ? ಅವಳು ಕುಡಿಯಲು ಬಿಡ ಅಜ್ಜಿ. ಅಯ್ಯ, ನನಗೆ ಹೆಂಗೆ ಕುಡಿಸ್ಬೇಕಂಬದು ನನಗೆ ಗೊತ್ತು. ನಾನು ಹೇಳ್ದಂಗೆ ನೀನು ಮಾಡು. ನೋಡ್ಬೇಕಾರೆ ನಾನು ಕುಡಿಸ್ಲಿಕ್ಕಂದ್ರೆ ಬೇಕಾರೆ ನಿಮ್ಮ ಅಜ್ಜಿ ಹೆಸರ ಬಂತು ಬಿಡು. ನೀನು ನನ್ನ ಊರಿಗೆ ಕಳಿಸ್ಬಿಡು. ಬೇಕಾದ್ರೆ ನೋಡ್ತೀಯ? ಒಂದು ವಾರ ಆಕಿನ ಹೆಂಗೆ ಕುಡಿಸ್ತೋಕ ಹಂಗೆ ಕುಡಿಸ್ತೀನಿ. ನೀನು ಬಿಟ್ಬಿಡು ಆಕಿ ಚಿಂತಿ, ನಾನು ಕುಡಿಸ್ತೀನಿ. ಹೌದಾ ಅಜ್ಜಿ? ಹೆಂಗೆ ಕುಡಿಸ್ತೀಯ ಅಜ್ಜಿ ನೀನು? ನಾನು ಹೇಳ್ದಂಗೆ ಕೇಳ್ತೀಯಲ್ಲ, ನೀನು ನನ್ನ ಹೇಳ್ದಂಗೆ ಕೇಳಿದ್ರ ನಾನು ಕುಡಿಸ್ತೀನಿ ನೋಡಪ್ಪ. ಸರಿ ಅಜ್ಜಿ, ನೀನು ನಮ್ಮ ಒಳ್ಳೇದಕ್ಕೆ ಮಾಡಕತ್ತೀಯಲ್ಲ, ನೀನು ಹೆಂಗೆ ಹೇಳ್ತೀವಿ ಹಂಗೆ ಮಾಡ್ತೀನಿ. ನಾನು ಏನು ಮಾಡಲಿ ಹೇಳಿ ಅಜ್ಜಿ? ಹೌದಾ, ಸರಿ. ಅವಳು ಬರ್ತಾಳಲ್ಲ, ನಾವು ಕೈ ಕಾಲು ಹಿಡಿದು ಅವಳ ಮಲಗಿಸ್ಬಿಡ್ತೀನಿ. ನೀನು ಅವಳ ಸ್ವಲ್ಪ ಮಿಸ್ಗಳಾದ ಹಿಡ್ಕೊಂಡು ಕುಂತ್ಬಿಡು. ನಾನು 2 ಕೈ ಹಿಡಿದು ಅವಳ ಗಂಟ್ಲಕ್ಕ ಹಾಕ್ಬಿಡ್ತೀನಿ. ಕುಡಿಯೋತನ ಬಾಯಿ ಬಿಡಲ್ಲ. ಆಮೇಲೆ ತಾನಾಗೆ ಸುಮ್ಮನೆ ಕುಡಿತಾಳೆ. ಏನು ಹಂಗೆ ಮಾಡೋಣ? ಅಯ್ಯೋ ಅಜ್ಜಿ, ಅವಳ ಮಲಗಿಸಿ ಕುಡಿಸೋದಾಗುತ್ತ ನಮ್ಮಿಬ್ಬರಿಂದ? ನೀನಂದ ನಾನು ಹೇಳ್ದಂಗೆ ಮಾಡಿ. ನೀನು ಆಕೆ ಕಾಲಂದ ಗಟ್ಟಿಯಾಗಿಡ್ಕ. ನಾನಂದ ಆಕೆ ಹೆಂಗೆ ಮಲಗಿಸಿ ಹೆಂಗೆ ಹಾಕ್ಬೇಕು ನನಗೆ ಗೊತ್ತೈತಿ. ಆಕೆಂದ ಬರ್ಲಿರು. ಹಾಕೋಣ ಹೆಂಗನ ಮಾಡಿ. ಒಂದು ವಾರ ಹೆಂಗನ ಇಬ್ರು ಎಕ್ಕರ್ಲಾಡಿ ಹಾಕೋಣ. ಆಕೆಗೆ ಏನು ಆಗಲ್ಲ. ಸರಿ ಅಜ್ಜಿ. ಇನ್ನು ಅವೆರಡು ಆ ಕಷಾಯನ ಇಟ್ಕೊಂಡು ಕುಂತವೆ ಏನಿಲ್ಲ. ಚಳಿಗಿಲ್ಲದವ ಮತ್ತೆ ಹೋದ್ರ ಎಲ್ಲಿ ಮತ್ತೆ ಕುಡಿಸಿಬಿಡ್ತವೆ. ಏನು ನನ್ನಿಂದಂತೂ ಆಗೋದಿಲ್ಲ ಪೆಪ್ಪ. ಅಜ್ಜಿ ಏನಾದ್ರೂ ಅನ್ಕೊಂಡ್ರಿ, ನಾನು ಮಾತ್ರ ಕಷಾಯ ಮಾತ್ರ ಕುಡಿಯಲ್ಲ. ಯವ್ವ, ಒಂದನೇ ಕುಡ್ದಕ್ಕ ಹಿಂಗೆಲ್ಲ ಹಾಕತೈತಲ್ಲ ಯವ್ವ. ಒಟ್ಟಾಗಿ ಏನು ಇರ್ಲಾರ್ದಷ್ಟು ಅಷ್ಟೂ ವಾಂತಿ ಮಾಡ್ಕೊಂಬಂಗೆ. ಆದ್ರೆ ಇದು ಇನ್ನೂ ಇಷ್ಟ ಹೋಗಲ್ತಲ್ಲ ಯವ್ವ. ಎಲ್ಲಿ ಕಳ್ಳು ಬರಂಗ ವಾಂತಿ ಮಾಡ್ಕೋಬೇಕ ಏನ? ಇನ್ನು ನಾನು ಒಂದನೇ ಕುಡ್ದಕ್ಕ ಇಷ್ಟೊಂದು ಮಾಡಕತ್ತೀನಿ. ಇನ್ನು ನಮ್ಮ ಮನೆಯವ್ರು ಒಂದು ಗ್ಲಾಸ್ ಕುಡ್ದಾರ. ಅವ್ರು ಹೆಂಗೆ ನಿಂತಾರ ನೋಡಯ್ಯವ. ಇನ್ನು ಆ ಕೈಯಲ್ಲಿ ಹಿಡ್ಕೊಂಡ ನಿಂತಾರ. ಏನು ನನ್ನಿಂದಂತೂ ಆಗಲ್ಲ ಯವ್ವ. ಆ ಮುದಕಿಗೆ ಬೇಕಾದ್ರೆ ಕುಡಿಸ್ರಿ ಅಂತ ಹೇಳ್ತೀನಿ. ನನ್ನಿಂದಂತೂ ಆಗೋದಿಲ್ಲ. ಅಜ್ಜಿ, ಗೌರಿ ಬಂದ್ಲು ಅಜ್ಜಿ. ರೀ, ಅದನ್ನ ಇನ್ನೂ ಯಾಕೆ ಕೈಯಲ್ಲಿ ಹಿಡ್ಕೊಂಡು ನಿಂತೀರಿ? ಆ ಕಡೆ ಹೊರಗಡೆ ಹೋಗಿ ಚೆಲ್ಲಿ ಹೋಗ್ರಿ. ನೋಡ್ರಿ, ಉಂಡಿದ್ದೆಲ್ಲ ರಾತ್ರಿ ಎಲ್ಲನೂ ವಾಂತಿ ಮಾಡ್ಕೊಂಬಂದೆ. ಆದ್ರೆ ಇನ್ನ ನಾಲ್ಗೆ ಮೇಲೆ ಇರೋ ಇಷ್ಟ ಹೋಗವಲ್ತು. ಮತ್ತೆ ಯಾಕೆ ಅದನ್ನ ಹಿಡ್ಕೊಂಡು ನಿಂತೀರಿ? ಅದು ನೋಡಿದ್ರೆ ಮತ್ತೆ ವಾಂತಿ ಬಂದಂಗೆ ಆತೈತಿ. ಮೊದಲೊಂದು ಚೆಲ್ಲಿ ಹೋಗ್ರಿ. ಲೋ ಬರ್ಮ, ನೀನು ಹೇಳ್ತಿ ಹಂಗೆಲ್ಲ ಹೇಳ್ತಂತಂದು ನಾನು ಚೆಲ್ಲಿ ಬಿಟ್ಟು ಅದನ್ನ ತಾಂಬ. ಅದನ್ನ ನನ್ನ ಕೈಯಾಗ ಕೊಡು. ಆಕೆ ನಂದ ಕರ್ಕೊಂಬ ಹೋಗು. ಮಾಡೋಣ, ಹೆಂಗಾದ್ರೂ ಮಾಡಿ ಹಾಕೋಣ. ಹೋಗು, ಅದು ನನ್ನ ಕೈಯಾಗ ಕೊಟ್ಟು ಆಕೆ ಕರ್ಕೊಂಬ ಹೋಗು. ಸರಿ ಅಜ್ಜಿ. ಅಯ್ಯೋ ಗೌರಿ, ಹಾಗಾದ್ರ ಎಲ್ಲ ಊಟ ಮಾಡಿದ್ದೆಲ್ಲನು ವಾಂತಿ ಮಾಡ್ಕೊಂಡ್ ಬಂದೆ ಹಾಗಾದ್ರ? ಅಯ್ಯೋ ಹ್ಞೂನ್ರಿ,
ರಾತ್ರಿ ಊಟ ಮಾಡಿದ್ದೆಲ್ಲನೂ ಅಷ್ಟು ವಾಂತಿ ಆಗ್ಬಿಡ್ತ್ರಿ. ಆದ್ರೂ ಇನ್ನು ಇಷ್ಟ ಹೋಗೋಳ್ತ್ರಿ, ಇನ್ನೂ ವಾಂತಿ ಬಂದಂಗೆ ಆತೈತಿ. ಆದ್ರೆ ಹೊಟ್ಟೆಗೆ ಏನಿಲ್ಲಲ್ಲ, ಏನು ಬರೋಗೊಳ್ತಿದ್ದು. ಆದ್ರೆ ನಾಲಿ ಮೇಲೆ ಇಷ್ಟ ಇನ್ನೂ ಹೋಗೋಳ್ತ್ರಿ ನನಗೆ. ಅಯ್ಯೋ ಹೌದೇ, ಬಾ ಇಲ್ಲಿ ಕೂಡು ಬಾ, ನೀರು ತರ್ತೀನಿ, ನೀರು ಕುಡಿ, ಇಸ್ಸ ಎಲ್ಲ ಹೋಗ್ಬಿಡುತ್ತ. ಸರಿ ರೀ. ಸರಿ, ಈ ಮನ್ಸದ ಮೇಲೆ ಮಲಗಿರೋ, ನೀರು ಖಾಲಿ ಆಗ್ಯಾವ, ಅಲ್ಲಿ ನಳಕ್ ನೀರು ಬಂದವನ್ನ ನೋಡಿ ನೀರು ತಂದು ನೀನು ಕೊಡ್ತೀನಿ. ನೀರು ಕುಡಿದು ಸ್ವಲ್ಪ ಹೊತ್ತು ಮಲಗಿಬಿಡೋ ಅಂತಿ. ಹೌದೇನ್ರಿ? ಸರಿ ಆಯ್ತು ರೀ. ಸರಿ, ನೀನು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿಂದ ಮಲಗಿರು, ನಾನು ಹೋಗಿ ನೀರು ತಂದ ಮೇಲೆ ಎಬ್ಬಿಸ್ತೀನಿ. ನೀರು ಕುಡಿದು ಬೇಕಾದ್ರೆ ಏನಾದರೂ ಹೊಟ್ಟೆಗೆ ಹಾಕೊಳ್ಳು ಅಂತಿ. ಸರಿ ಆಯ್ತು ರೀ. ಸ್ವಲ್ಪ ಹೊತ್ತು ಮಲಗ್ತೀನಿ ತಗೊಳ್ರಿ ಹಾಗಾದ್ರೆ. ಸರಿ ಮಲ್ಕೊ. ಗೌರಿ ಮರಿದಂಗೆ ಆದ್ಲು. ಅಜ್ಜಿ ಹೇಳ್ದಂಗೆ ಮಾಡಿದ್ರಾಯ್ತು. ನಾನು ಕೈ ಕಾಲು ಹಿಡ್ಕೊಂಡ್ಬಿಡ್ತೀನಿ, ಹೆಂಗಾದ್ರೂ ಮಾಡಿ ಅಜ್ಜಿ ಕಷಾಯನ ಕುಡಿಸಿಬಿಡ್ತಾಳೆ ಗೌರಿಗೆ. ಇವತ್ತೊಂದಿನ ಹೆಂಗಾನು ಮಾಡಿ ಕುಡಿಸಿದ್ರಾಯ್ತು, ನಾಳೆಗೆ ನೋಡೋಣ. ಅಜ್ಜಿ, ನೀವು ಹೇಳ್ದಂಗೆ ಮಾಡೋಣ ಬರ್ರಿ. ಗೌರಿ ಮಲಗಿದಾಳ, ನಾನು ಕೈ ಕಾಲು ಹಿಡ್ಕೊಂಡ್ಬಿಡ್ತೀನಿ, ನೀವು ಹೆಂಗಾದ್ರೂ ಮಾಡಿ ಬಾಯಿ ಓಪನ್ ಮಾಡಿ ನೀವು ಕಷಾಯನೋ ಅಷ್ಟು ಬಾಯಿ ಒಳಗೆ ಹಾಕ್ಬಿಡ್ರಿ. ಹೆಂಗಾದ್ರೂ ಮಾಡಿ ಮತ್ತೆ ಹೊರಗಡೆ ಉಕ್ಳಂಗೆ ಮಾಡಬೇಡಿ, ಅಷ್ಟು ನುಂಗ್ಬಿಡಕ್ಕೆ ನೋಡಿ, ಹಂಗೆ ಮಾಡಿ. ಹೌದೇ ಅಲ್ಲ? ಸರಿ ನಡಿ, ಅಳ್ದು ಕೈ ಕಾಲು ಹಿಡ್ಕ ನೀನು, ನಾನು ಬಾಯಿ ತೆಗೆದು ಹಾಕ್ಬಿಡ್ತೀನಿ. ಸರಿ ಬನ್ನಿ ಅಜ್ಜಿ. ಸರಿ ನಡಿಲ್ಲ, ನೀನು ಕೈ ಕಾಲು ಹಿಡ್ಕೊ, ನಾನು ಹಾಕ್ಬಿಡ್ತೀನಿ. ಸರಿ ಬಾ ಅಜ್ಜಿ. ಸರಿ ಅಜ್ಜಿ, ನಾನು ಕಾಲು ಹಿಡ್ಕೊಂಡಿದ್ದೀನಿ, ಬೇಗ ಹಾಕ್ಬಿಡಿ. ಸರಿ ಕಣ್ಣ. ಹಾಗೆ ಗಟ್ಟಿಯಾಗಿ ಹಿಡ್ಕೊಂಡ, ಮತ್ತೆ ಕಾಲು ಬಿಟ್ಬಿಟ್ಟಿಯಾ? ಸರಿ ಅಜ್ಜಿ, ನಾನು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ, ಬೇಗ ಹಾಕ್ಬಿಡಿ. ಸರಿ ಕಣ್ಣ. ಅಯ್ಯೋ ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ ನೀವು? ಅಜ್ಜಿ ಆಗ್ಬೇಡಿ ಅಜ್ಜಿ, ರೀ ರೀ ಕಾಲ್ ಬಿಡಿರಿ. ನೀವು ನಿಮ್ಮ ಅಜ್ಜಿ ಮಾತು ಕೇಳಿ ಹಿಂಗ್ ಮಾಡಕತ್ತೀರ, ಬಿಡ್ರಿ ಬಿಡ್ರಿ. ಇವ ಅಜ್ಜಿ ಆಗಲ್ಲ ಅಜ್ಜಿ ನನ್ನಿಂದ. ಅಯ್ಯ ಏನು ಆಗಲ್ಲ, ನಿನ್ ಗಂಡ ಕುಡ್ದಾನಲ್ಲ, ತಗ ಹಾಕ್ತೀನಿ, ಕುಡಿ ಫಸ್ಟ್ ಕುಡಿ ಕುಡಿ. ಯವ್ವ ನನ್ ಸ್ವಪ್ನ ಯವ್ವ, ಮೊಮ್ಮಗನು ಅಜ್ಜಿ ಸೇರ್ಕೊಂಡು ನನ್ಗೇನೋ ಮಾಡಕಂತ ಮಾಡ್ಯಾರ ಯವ್ವ, ನನ್ ಸಾಯ ಹೊಡಿತಾರ ಯವ್ವ. ಇವತ್ತಿವರಿಬ್ರು ಸೇರ್ಕೊಂಡು ಅಜ್ಜಿ ಬೇಡ ಅಜ್ಜಿ ಯವ್ವ. ಅಯ್ಯೋ ಎಷ್ಟು ಮಾಡ್ತೀಯ ನೋಡು, ಹಾಗೆ ಹೋಯ್ತು. ಏನಾಯ್ತು ನೋಡು, ಆರಾಮದಿಯಲ್ಲ? ಅಯ್ಯೋ ಆತ್ಲಾ, ಕುಡಿಸಿನಿ, ಸರಿ ಕಾಲ್ ಬಿಡು ಸಾಕು. ಅಯ್ಯೋ ನನ್ ಬಿಡ್ರಿ, ಅಜ್ಜಿನ ಮೊಮ್ಮಗನ ಸೇರ್ಕೊಂಡು ನಾನು ಇವತ್ತು ಸಾಯಿಸ್ತೀರಿ. ನನಗೆ ಗೊತ್ತಾಯ್ತು, ನಾನು ಈ ಮನೆಗಿರಲ್ಲ, ನನ್ ಬಿಟ್ಬಿಡ್ರಿ, ನಾನು ಹೋಗ್ಬಿಡ್ತೀನಿ ಎಲ್ಲಿಗೇನು. ಆತು ಬಿಡ ಗೌರಿ, ಹೆಂಗ ಮಾಡ್ತೀನಿ ನೋಡು, ಏನು ಆಗಿಲ್ಲ ನೋಡು, ಆರಾಮದಿ, ಏನು ಆಗಿಲ್ಲ ನೋಡು, ಏನು ಆಗಿಲ್ಲ ಬಿಡು. ಅಯ್ಯೋ ಇಷ್ಟೆಲ್ಲ ಆದ್ಮೇಲೆ ನಿಮ್ ಮಾರಿ ಬೆಂಕಿ ಹಚ್ಚ ಏನೂ ಆಗಿಲ್ಲ ಅಂತಿರಲ್ರಿ. ನೋಡು ವಾಂತಿ ಬರ್ದಂಗ ಆಕತೈತಿ, ಆದ್ರೆ ವಾಂತಿ ಬರಕ ಹೊಟ್ಟೆಗೆ ಏನು ಇರ್ಲಾರಕ ವಾಂತಿನ ಬರೋವಲ್ತು. ನೋಡ್ರಿ ಹೊಟ್ಟೆಗ ಗಜ್ಜಿ ಬಿಜ್ಜಿ ಇಟ್ಟಂಗ ಆಕತೈತಿ, ನಾನು ಇವಾಗ ಏನ್ ಮಾಡ್ರಿ? ಅಯ್ಯೋ ಏನು ಆಗಲ್ಲೇ, ಇವತ್ತೊಂದಿನ ಹಂಗ ಆತೈತವ, ಇನ್ಮೇಲಿಂದ ದಿನ ಕುಡಿತೀಯಲ್ಲ, ರೂಢಿ ಆಗುತ್ತ. ಕತೆ ಮುಂದುವರಿಯುವುದು. ಈ ತಮಾಷೆಯ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ನೀಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ದಿನಾಲು ಇದೇ ಥರದ ಎಂಟರ್ಟೈನ್ಮೆಂಟ್ ವಿಡಿಯೋಗಳು ಬರ್ತಾನೆ ಇರ್ತಾವೆ ನಮ್ಮ ಚಾನಲಲ್ಲಿ. ಯಾಕೆ ನೀವೇನಾದರೂ ಸಬ್ಸ್ಕ್ರೈಬ್ ಆದರೆ ನಿಮಗೆ ನಾವು ವಿಡಿಯೋ ಹಾಕಿದ ಗಟ್ಟಲೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವೇ ಮೊದಲು ವಿಡಿಯೋ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಧನ್ಯವಾದಗಳು.